ಕಿನ್ನಿಗೋಳಿ ಸಮೀಪದ ಪಕ್ಷಿಕೆರೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ನಡೆದ ಪತ್ನಿ ಮತ್ತು ಮಗುವನ್ನು ಕೊಲೆ ಮಾಡಿ ತಾನು ಆತ್ಮಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನೆಯ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೊಲೆಯ ಬಗ್ಗೆ ಸರಿಯಾದ ಕಾರಣ ಏನೆಂದು ತಿಳಿದುಬಂದಿಲ್ಲ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಭಾನುವಾರ ಬೆಳಿಗ್ಗೆ ಶವ ಪರೀಕ್ಷೆ ನಡೆದಿದ್ದು, ಈ ವರದಿ ಇನ್ನಷ್ಟೇ ಬರಬೇಕಾಗಿದೆ. ಶವ ಪರೀಕ್ಷೆ ನಡೆದ ನಂತರ ಶವವನ್ನು ಕಾರ್ತಿಕ್ ತಂದೆ ತಾಯಿಗಳಿಗೆ ಬಿಟ್ಟುಕೊಟ್ಟಿದ್ದು, ಭಾನುವಾರ ಸಂಜೆ ಮುಲ್ಕಿ ಸಮೀಪದ ಕೆರೆಕಾಡಿನ ಸ್ಮಶಾನದಲ್ಲಿ ಮೂವರ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಕಾರ್ತಿಕ್ ಮತ್ತು ಪ್ರಿಯಾಂಕಾ ಮನೆಯವರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದರು. ಈ ಮಧ್ಯೆ ಪ್ರಿಯಾಂಕಾ ತಾಯಿ ಸಾವಿತ್ರಿ ಮಾಧ್ಯಮಗಳಿಗೆ ಮಂಗಳೂರಿನಲ್ಲಿ ಹೇಳಿಕೆ ನೀಡಿದ್ದು, ಅಳಿಯ ಕಾರ್ತಿಕ್ಗೆ ವಿದೇಶದಲ್ಲಿ ಹೋಗುವಂತೆ ಅವರ ತಾಯಿ ತುಂಬ ಒತ್ತಾಯ ಮಾಡಿದ್ರು. ನನ್ನ ಮಗಳು ಕೆಲಸಕ್ಕೆ ಹೋಗಲಿ ಎಂದು ಅವಳ ಅತ್ತೆ ಒತ್ತಾಯ ಮಾಡುತ್ತಿದ್ರು. ಕಾರ್ತಿಕ್ ಹೆಂಡತಿ ಜೊತೆ ಜಗಳ ಮಾಡಲು ಸಾಧ್ಯವಿಲ್ಲ. ಗುರುವಾರ ಬೆಳಿಗ್ಗೆ ನನ್ನ ಮಗಳು ಪ್ರಿಯಾಂಕಾ ನನಗೆ ಕರೆ ಮಾಡಿ ಮಾತನಾಡಿದ್ದಳು ಎಂದು ಹೇಳಿಕೆ ನೀಡಿದ್ದಾರೆ. ಕಾರ್ತಿಕ್ ಪತ್ನಿ ಮತ್ತು ಮಗು ತಂದೆ ತಾಯಿಯ ಜೊತೆ ವಾಸವಿದ್ದರೂ ತನ್ನ ತಂದೆ ತಾಯಿಯ ಜೊತೆಗಿನ ಸಂಬಂಧ ಅಷ್ಟೇನೂ ಉತ್ತಮವಾಗಿರಲಿಲ್ಲ. ಕಾರ್ತಿಕ್ ಬಾಲ್ಯದಿಂದಲೂ ಉತ್ತಮ ಗುಣನಡತೆಯವನಾಗಿದ್ದ. ಮದುವೆಯ ಮೊದಲು 2 ವರ್ಷ ನೈಜೀರಿಯಾದಲ್ಲಿದ್ದ. ನಂತರ ಮದುವೆ ಆಗಿದ್ದು ಊರಲ್ಲೇ ನೆಲೆಸಿದ್ದಾನೆ. ಅಲ್ಲದೆ ಮದುವೆಯ ನಂತರ ಗುಣನಡತೆಯಲ್ಲಿ ಕೂಡ ಬದಲಾಗಿದ್ದಾನೆ ಎನ್ನಲಾಗಿದೆ. ತಮ್ಮ ಮದುವೆಯ ಫ್ಯಾಮಿಲಿ ಫೋಟೋ ಮನೆಯ ಗೋಡೆಯಲ್ಲಿದ್ದು, ಇದರಲ್ಲಿ ತನ್ನ ಮತ್ತು ಪತ್ನಿಯ ಮುಖಕ್ಕೆ ಮಸಿ ಬಳಿದಿದ್ದು, ಈ ಮೂಲಕ ತಾನು ಹೆತ್ತವರ ಅಕ್ಕಂದಿರ ಜೊತೆ ಇಲ್ಲ ಎಂದು ತಿಳಿಸಿದ್ದಾನೆ. ಕ್ರಿಕೆಟ್ ಆಟದ ಮೇಲೆ ಅತೀವ ಪ್ರೀತಿ ಹೊಂದಿದ್ದ. ಅಲ್ಲದೆ ತನ್ನ ಮಗುವಿನ ಮೇಲೆ ಕೂಡ ಅತೀವ ಪ್ರೀತಿ ತೋರಿಸುತ್ತಿದ್ದ. ಕಾರ್ತಿಕ್ ಕ್ರಿಕೆಟ್ ಆಡಲು ತೆರಳುವಾಗ ತನ್ನ ಮಗುವನ್ನು ಕರೆದುಕೊಂಡು ಹೋಗುತ್ತಿದ್ದ. ಬೆಳಿಗ್ಗೆ ಹೆಚ್ಚಾಗಿ ಪತ್ನಿ ಮತ್ತು ಮಗುವಿನ ಜೊತೆ ಸೇರಿ ಸಮೀಪದ ಎಸ್ಕೋಡಿಗೆ ತೆರಳಿ ಚಹಾ ತಿಂಡಿ ಸೇವಿಸುತ್ತಿದ್ದ. ಹೋಟೆಲಿನಿಂದ ತಿಂಡಿ ತಂದರೆ ತಮ್ಮದೇ ಪ್ರತ್ಯೇಕ ಕೋಣೆಯಲ್ಲಿ ಪತ್ನಿ ಮಗುವಿನೊಂದಿಗೆ ಸೇವಿಸುತ್ತಿದ್ದರು. ಕೆಲವೊಂದು ಸಂದರ್ಭ ಅಡುಗೆ ತಯಾರಿಸಿ ತಮ್ಮದೇ ಕೋಣೆಯೊಳಗೆ ತೆಗೆದುಕೊಂಡು ಹೋಗುತ್ತಿದ್ದರು. ತಂದೆ ತಾಯಿ ಸಂಜೆ ಹೋಟೆಲು ಕೆಲಸ ಮುಗಿಸಿ ಮನೆಗೆ ಬಂದು ಅವರೇ ಅಡುಗೆ ತಯಾರಿಸಿ ಊಟ ಮಾಡುತ್ತಿದ್ದರು. ನೆರೆಕರೆಯವರು ಹೇಳುವ ಪ್ರಕಾರ ಸರಿಯಾದ ಕೆಲಸವಿಲ್ಲದೆ ಕಾರ್ತಿಕ್ ಆರ್ಥಿಕ ಸಮಸ್ಯೆಯಲ್ಲಿ ಬಳಲುತ್ತಿದ್ದ. ತನ್ನ ಗೆಳೆಯರ ಬಳಿ ಸಾಲ ಕೇಳುತ್ತಿದ್ದ ಎನ್ನಲಾಗಿದೆ. ಅಲ್ಲದೆ ತನ್ನದ ಆರ್ಥಿಕ ಸಮಸ್ಯೆಯನ್ನು ಸರಿದೂಗಿಸಲು ಆನ್ಲೈನ್ ಆಟದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ. ಅಲ್ಲದೆ ಅದರಲ್ಲಿ ಸಾಕಷ್ಟು ಹಣವನ್ನು ಕಳೆದುಕೊಂಡಿರುವ ಸಾಧ್ಯತೆ ಕೂಡ ಇದೆ ಎನ್ನಲಾಗಿದೆ. ಒಟ್ಟಿನಲ್ಲಿ ಮುಂದಿನ ಪೊಲೀಸ್ ತನಿಖೆಯಿಂದ ತಿಳಿಯಬೇಕಷ್ಟೇ. ಒಬ್ಬರಿಗೊಬ್ರು ಬಿಟ್ಕೊಡೋದೇ ಇಲ್ಲ. ಇವರೇ ಏನೋ ಮಾಡಿದ್ದಾರೆ, ಅವರಿಗೆ ಸಾಧ್ಯನೇ ಇಲ್ಲ.